ನಿಮ್ಮ MLA ಬಗ್ಗೆ ಹೇಳಿ, ಏನು ನಿಮ್ಮ ಕ್ಷೇತ್ರಕ್ಕೆ ಕೆಲಸ ಆಗ್ತಾ ಇದೆಯಾ? ನಮ್ಮ ಕ್ಷೇತ್ರದಲ್ಲ ಚೌಡನಹಳ್ಳಿ ಕಡೆ ಯಗ್ನಹಳ್ಳಿ ನಾಗಮಂಗಲ ಈ ರೋಡೇ ಗೊತ್ತಿಲ್ಲ ಅವ್ರಿಗೆ. ಅವರು ಈ ರೋಡ್ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಅವ್ರು MLA ಆದಾಗಿಂದ ಬಂದೇ ಇಲ್ಲ. ಕರ್ಮಂಗಲ ಗ್ರಾಮ ಪಂಚಾಯತಿಗೆ ಬರ್ತಾರೆ ಹೋಗ್ತಾರೆ ಅಷ್ಟೇ. ಈ ಕಡೆ ರೋಡ್ ಇದೆಯಾ ಅನ್ನೋದು ಗೊತ್ತಿಲ್ಲ. ಆ ರೋಡುಗಳು ಏನು ಅಷ್ಟೊಂದು ರೋಡ್ಗಳೆಲ್ಲ ನೀಟಾಗಿ ಮಾಡಿಲ್ಲ. ಯಾವುದೇ ಆಗಲಿ ಮಶಾಣ ಕ್ಲೀನಿಂಗು ಆ ಥರ ಪಂಚಾಯತಿ ಕಡೆಯಿಂದ ಯಾವುದೂ ಮಾಡಿಸಿಲ್ಲ. ಗಿಡ ಎಲ್ಲ ನಾವೇ ಕ್ಲೀನ್ ಮಾಡಿ ಯಾರೋ ಸತ್ತರೆ ನಾವೇ ಎಲ್ಲ ನೋಡ್ಕೊತಾ ಇದ್ರಿ. ಹಾಂ, MLA ಅವ್ರಿಗೆ ಅಲ್ಲಿ ಪಂಚಾಯತಿಗೆ ಹೋಗ್ತೀರಿ, ಅರ್ಜಿ ಕೊಡ್ತೀರಿ, ಕ್ಲೀನ್ ಮಾಡಿಕೊಡ್ತಾರೆ. ಹಂಗೆ ಗಿಡ ಅದು ಎಲ್ಲಿ ಬೆಳ್ಕೊಳ್ತಾರೆ. ಒಂದು ಕಾಂಪೌಂಡ್ ಇಲ್ಲ, ಏನೂ ಇಲ್ಲ. ಯಾರು ದೇವನಹಳ್ಳಿಗೆ ಹೋಗ್ಬೇಕು, ಯಾರೋ ದೊಡ್ಡವ್ರು ಸಿಗ್ತಾರೆ, ಅವ್ರು ಹೋಗ್ತಾರೆ ಅಷ್ಟೇ. ಸಾಮಾನ್ಯ ಕಾರ್ಯಕರ್ತರು ಸಾಮಾನ್ಯ ಜನರಿಗೆ ಸಿಗಲ್ಲ ಅವರು. ಏನು ಹಂಗಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗಿರೋದು ಯಾವ ಕಾಲದಲ್ಲಿ ಆಗಿರೋದು? ಈ ಕಡೆ ಅವರು ಬರೋದೇ ಇಲ್ಲ. ಯಾವಾಗ ಆಗುತ್ತೆ ಅಭಿವೃದ್ಧಿ? ಮೆಂಬರ್ ಬರ್ತಾರೆ, ಸುಮ್ಮನೆ ಓಡಾಡ್ಕೊಂಡು ಹೋಗ್ತಾರೆ ಅಷ್ಟೇ. ನಾವು ಓಟ್ ಹಾಕ್ಬಿಟ್ಟು ಕೂರಿಸ್ತೀರಿ, ಅವ್ರು ಮಾಡಲಿ ಅಂತ ಏನೂ ಮಾಡಲ್ಲ. ನಾವೇನು ಮಾಡೋಕ್ಕಾಗುತ್ತೆ? ಒಂದು ಖಾತೆ ಆಗಲ್ಲ ಸರ್, ಒಂದು ಈ ಕತೆಗಳಾಗಲ್ಲ. ಏನಾದರೂ ಅರ್ಜಿ ಕೊಟ್ಟರೆ ಅವರು ಬರಲ್ಲ, ನಾವೇ ಹೋಗಿ ಕರ್ಕೊಂಬರ್ಬೇಕು ಅವ್ರಿಗೆ, ಮೆಂಬರ್ಗಳಿಗೆ. ಮೆಂಬರ್ ಇರೋ ಲೆಕ್ಕ ನಮ್ಮ ಮನೆ ಹತ್ರ ಬಂದು ನಮ್ಗೆ ಏನು ಸೌಕರ್ಯ ಇಲ್ಲೋ ಅದನ್ನ ಅವ್ರು ಮಾಡಬೇಕು. ಅದನ್ನ ಅವ್ರ ಮನೆಗಳ ಹತ್ರ ನಾವು ಹುಡ್ಕೊಂಡೋಗಿ ನಾವು ಏನೆಲ್ಲ ಆಗ್ಬೇಕು? ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸ ಆಗ್ಬೇಕಂದ್ರೆ ಏನೆಲ್ಲ ಆಗಬೇಕಾಗಿದೆ? ನಮ್ಮೂರಲ್ಲಿ ಒಂದು CCTV ಇಲ್ಲ. ಚೌಡನಹಳ್ಳಿ ಅಂದ್ಬಿಟ್ಟು ಇಲ್ಲೇ ಗ್ರಾಮ ಪಕ್ಕದಲ್ಲಿ ಒಂದು CCTV ಇದುವರೆಗೂ ಒಂದು ರೋಡ್ಗೆ ಸ್ಮಶಾನ ಕ್ಲೀನಿಂಗು ಯಾವುದೂ ಇಲ್ಲ. ಮತ್ತು ಮಶಾಣಕ್ಕೆ ಹೋಗೋಕೆ ದಾರಿ ಇಲ್ಲ. ರಾಜಕಾಲುವೆ ಇಲ್ಲ ಚೌಡನಹಳ್ಳಿಗೆ. ಎಲ್ಲ ಒತ್ತುವರಿ ಜಮೀನು, ರಾಜಕಾಲುವೆ ಎಲ್ಲ ನೀರು ಎಲ್ಲ ಫುಲ್ ಸೊಳ್ಳೆ ಬರ್ತಾಯಿದೆ. ನೆಕ್ಸ್ಟ್ ಮುನಿಯಪ್ಪರು ಓಟ್ ಕೇಳ್ಕೊಂಬಂದ್ರೆ ಏನು ಮಾಡ್ತೀರಿ? ಯಾರು ಆಗ್ತಾರೆ ಸರ್ ಈ ಥರ ಈ ಥರ ಕೆಲಸ ಮಾಡಿಲ್ಲ ಅಂದರೆ ಯಾರು ಇದು ಮಾಡೋಕ್ಕಾಗುತ್ತೆ? ಈ ಉಚಿತವಾಗಿ ರಾಜೀವ್ ಗಾಂಧಿ ಯೋಜನೆ ಅಡಿ ಉಚಿತವಾಗಿ ಮನೆ ಕೊಡೋದು, ಸೈಟ್ ಕೊಡೋದು, ಆ ಥರ ಏನೂ ಆಗಿಲ್ಲ? ಆ ಥರ ಏನೂ ಆಗಿಲ್ಲ ಸರ್. ಏನೂ ಆಗಿಲ್ಲ. ಓಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅವ್ರು ಕೊಡ್ತಾರೆ ಅಂತ ಗ್ಯಾರಂಟಿ ಯೋಜನೆಗಳ ಬಗ್ಗೆ? ಕೊಡ್ತಾರೆ ಸರ್. ಅವರು ಇದಕ್ಕೋಸ್ಕರ ಅವ್ರು ನೋಡ್ಕೊತಾರೆ. ನಾವೇನು ಮಾಡೋಕ್ಕಾಗುತ್ತೆ? ಅವ್ರವ್ರು ನೋಡ್ಕೊಂಡು ಅವ್ರವ್ರು ಇದು ಮಾಡ್ಕೊತಾರೆ ಅಷ್ಟೇ. ಜನರಿಗೆ ಏನೂ ಆಗ್ತಾ ಇಲ್ಲ ಅಷ್ಟೇ ಅನುಕೂಲ. ಫ್ರೀ ಬಸ್ ಬಿಟ್ಟಿರೋದು, ಬಡವ್ರಿಗೆ ಅಕ್ಕಿ ಕೊಡೋದು, ಅದೇನು ಬೇಕಾಗಿರಲಿಲ್ಲ ಅನಿಸುತ್ತೆ. ಫ್ರೀ ಬಸ್ ಎಲ್ಲ ಜನಸಾಮಾನ್ಯರು ಎಲ್ಲರೂ ಓಡಾಡ್ತಾರೆ. ಯಾವ್ದು ಮಾಡಬೇಕು ಅದು ಮಾಡಬೇಕು, ಇದೆಲ್ಲ ಯೂಸ್ ಇಲ್ಲ ಅನಿಸುತ್ತೆ. ಓಕೆ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಏನು ಅನ್ಸುತ್ತೆ? ನೆಕ್ಸ್ಟ್ DK ಶಿವಕುಮಾರ್ ಆಗಬೇಕು ಅಂತ ಬಂದರೆ ಒಳ್ಳೇದಾಗುತ್ತೆ ಅನಿಸುತ್ತೆ. ಈಗ ಈ ಭಾಗದಲ್ಲಿ ಜನ ಮಳೆ ಆಗ್ತಿದೆ. ಎಷ್ಟೊತ್ತು ಮಾವಿನ ಗಿಡ, ಮಾವಿನ ಬೆಳೆ ಎಲ್ಲ ಕಡಿಮೆ ರೇಟ್ ಇದೆ. ಏನು ಹೇಳ್ತಾರೆ? ಬೆಳೆ ಈಗೆಲ್ಲ ಕಡಿಮೆ ರೇಟ್. ಬೆಳೆ ಎಲ್ಲ ಏನು ಮಾಡೋಕ್ಕಲ್ಲ ಸರ್. ಎಲ್ಲ ರಾಜಕೀಯವ್ರದವ್ರು ಇವರೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ರೆ ಆಗುತ್ತೆ. ಇಂಪ್ರೂವ್ಮೆಂಟ್ ಮಾಡಿಲ್ಲ ಅಂದರೆ ಆಗಲ್ಲ ಅಷ್ಟೇ. ಈ ಮಾವಿನ ಜಾಸ್ತಿ ಮಾರ್ಕೊಂಡಿದ್ದಾರೆ ಇಲ್ಲಿ ಎಲ್ಲ ಎಲ್ಲಿ ಯಾರ್ದೈತೆ ಸರ್? ಎಲ್ಲ ಒಂದು ಜಮೀನು ಇಲ್ಲ. ಎಲ್ಲ ಅವರು ಇವರು GK ಲ್ಯಾಂಡು ಅವರು ಇವರೆಲ್ಲ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡಿದ್ದಾರೆ ಅಷ್ಟೇ. ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಸರ್? ಏನಾಗ್ತಾ ಇದೆ ನೀವೇ ನೋಡ್ತಾ ಇದ್ದೀರಲ್ಲ ಸರ್. ಯಾರು MLA? ನಮ್ಮ ಕಡೆ KH ಮುನಿಯಪ್ಪನವ್ರು. ಹೆಂಗೆ ಬಂದ್ರ ಎಲೆಕ್ಷನ್ ಆದ್ಮೇಲೆ ಈ ಕಡೆ? ಇದುವರೆಗೂ ಅವ್ರು ಬಂದಿದ್ದೆ ನಾವು ನೋಡಿಲ್ಲ ಸರ್. ಈ ಕಡೆ ಬಂದಿದ್ದೆ ನಾವು ನೋಡಿದ್ದೆ. ಅವಾಗ ನಾವು ನೋಡಿರೋದು TV-ಯಲ್ಲಿ ನೋಡ್ತೀವಿ, ಇಲ್ಲ ದೇವನಹಳ್ಳಿಯಲ್ಲೆಲ್ಲ ನೋಡಿದಾಗ ಕಾಣಿಸ್ತಾವ ಅಷ್ಟೇ. ನಾವು ಆಗಿಲ್ಲಲ್ಲ ಸರ್, ಗೆಲ್ಸಿದ್ದೀವಿ. ಇನ್ನೇನು ಮಾಡೋಕ್ಕಾಗುತ್ತೆ? ಬರ್ತಾರೆ ಅಂತ ನಾವು ಮಿನಿಸ್ಟರ್ ಹತ್ರ ನಮ್ಗೆ ಒಳ್ಳೇದಾಗಲಿ ಅಂತ ನಾವು ಮಾಡಿದ್ದೀವಿ. ಏನಾಗಬೇಕು? ಏನಾಗಿಲ್ಲ ನಿಮ್ಮ ಕ್ಷೇತ್ರದಲ್ಲಿ? ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಆಗಿ ಸರ್. ಆವಾಗ ಇದ್ದಾಗ ನೋಡಿ ಈ ಟಾರೆಲ್ಲ ನಡೀತು. ನೆಕ್ಸ್ಟ್ ಸಮಸ್ಯೆ ಇದ್ದಾಗ ಈ ಸಲ MLA ಇದ್ದಾಗ ಅವರು ಈ ಕಡೆನೇ ಬಂದೇ ಇಲ್ಲ. ಅವರು ಬಂದರೆ ಯಾರು ಏನೋ ಮಾಹಿತಿ ಕೊಟ್ಟಿಲ್ಲ, ಅವ್ರು ಬಂದೂ ಇಲ್ಲ ಅಷ್ಟೇ. ಮುಂಚೆ ಇದ್ದದ್ದು ನಿಸರ್ಗ ನಾರಾಯಣಸ್ವಾಮಿ ಅವ್ರ ವಿರುದ್ಧ ಇವರು ಗೆದ್ದಿರೋದು ಮೇಲೆ ಬರಲೇ ಇಲ್ಲ. ನಾವು ನೋಡಿದ್ದೆ ಅವ್ರನ್ನ ದೇವನಹಳ್ಳಿಯಲ್ಲಿ ಎಲ್ಲಾನ ಕಾರಲ್ಲಿ ಓಡಾಡಬೇಕಾದ್ರೆ ಅರ್ಥ. ನಮ್ಮೂರಲ್ಲಿ ಇದುವರೆಗೂ ಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಆಡಳಿತದ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅವ್ರೇನು ಸರ್, ಅವ್ರ ಪಾಡ್ಕ ಅವ್ರು ಇದ್ದಾರೆ, ಅವ್ರ ಪಾಡ್ಕ ಅವ್ರು ಮಾತಾಡ್ಕೊಂತಾರೆ. ಇಬ್ಬರು ಪಾರ್ಟ್ನರ್ಗಳು DK ಶಿವಕುಮಾರ್ ಸಿದ್ದರಾಮಯ್ಯ ಇಬ್ಬರು ಪಾರ್ಟ್ನರ್ಲಿದೆ. ಅವ್ರಿಗೆ ಶ್ರಮಿಸಿದಾಗ ಅವ್ರಿಗೆ ಏನು ಬೇಕೋ ಅವ್ರು ನಡ್ಸ್ಕೊಂಡು ಹೋಗ್ತಾವ್ರೆ ಅಷ್ಟೇ. ಎಲ್ಲ ಹೆಂಗಸ್ರಿಗೋಸ್ಕರ ಮಾಡ್ತಾವ್ರೆ, ಗಂಡಸ್ರಿಗೋಸ್ಕರ ಎಲ್ಲ ಬಿಟ್ಬಿಡವ್ರೆ ಅಷ್ಟೇ. ಯೋಜನೆ ಉಚಿತ ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಅನ್ಸುತ್ತೆ? ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೆಂಗಸ್ರಿಗೆಲ್ಲ ಓಕೆ ಸರ್. ಹೆಂಗಸ್ರೆಲ್ಲ ಅವ್ರ ಕಡೆನೇ ಫಾಲೋವರ್ಸ್ ಜಾಸ್ತಿ. ಗಂಡಸ್ರು ಯಾರು ಇದ್ದಾರೆ ಅವ್ರ ಕಡೆ. ಮುಖ್ಯಮಂತ್ರಿ DK ಶಿವಕುಮಾರ್ ಆಗ್ಬೇಕನ್ನೋದು ಒಂದು ಇದು ಆಗಲಿ ಸರ್. ಅವ್ರಾದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ನಮ್ಮ ಇದರಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅವರಾದರೆ ಒಳ್ಳೇದು ಅಂತ ನಮ್ಗೆ ಅನಿಸುತ್ತೆ. ಸಿದ್ದರಾಮಯ್ಯನವ್ರು ಏನೂ ಮಾಡಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಅವರು ಆದರೆ ಅವ್ರ ಪಾರ್ಟ್ನರಲ್ಲಿ ಇವ್ರು ಏನಾದರೂ ಮಾಡ್ಬೋದು ಅಂತ ಒಂದು ಮನಸ್ಸು ಅಷ್ಟೇ. ಈಗ KH ಮುನಿಯಪ್ಪರು ಎಲೆಕ್ಷನ್ ಆದಮೇಲೆ ಮತ್ತೆ ಬರಲೇ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಮುಂದಿನ ಸಲ ಓಟ್ ಕೇಳೋದಕ್ಕೆ ಬಂದರೆ ಏನು ಮಾಡ್ತೀರಿ? ನಾವು ಹಾಕಲ್ಲಲ್ಲ ಸರ್, ನಾವು ಮಾಡೋದೇ ಇಲ್ಲ. ನಾವು ಇದು ಮಾಡ್ಕೊಳ್ಳೋದಿಲ್ಲ ಅಷ್ಟೇ, ಬೇರೆ ಏನಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.